ಸ್ನೇಹಿತರೆ, ನಾನಿವತ್ತು ಗೆಳತಿ ಜಯಲಕ್ಷ್ಮಿ ತಾಂಬ್ಲೆಯವರು ಮರಳಿ ತನ್ನಿ ಮರೆತ ಸೊಪ್ಪು ಈ ಗುಂಪಿನಲ್ಲಿ ಔಷಧಯುಕ್ತ ಸಸ್ಯ ಪರಿಚಯವನ್ನು ಮಾಡಿಕೊಡುತ್ತಿರುವ ಉಪಯುಕ್ತಕರವಾದ ಮಾಹಿತಿಯಲ್ಲಿ ಅಶೋಕ ವೃಕ್ಷದ ಕುರಿತಾಗಿ ಹೇಳಿರುವಂತಹ ಅತ್ಯುಪಯುಕ್ತಕರವಾದಂತಹ ಈ ಟಿಪ್ಪಣಿಯೊಡನೆ ತಂಬುಳಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಹಳ್ಳಿಗಳಲ್ಲಿ ಕೆಲವರ ಮನೆಯಲ್ಲಿ ಇಂತಹ ಅಶೋಕ ವೃಕ್ಷವನ್ನು ನಾವು ಕಾಣಬಹುದು. ಈ ಮರದ ತುಂಬ ಈ ರೀತಿಯಾಗಿ ಹೂವುಗಳಾಗಿ ಕಂಗೊಳಿಸುತ್ತಿರುತ್ತವೆ. ಈ ಹೂವುಗಳು ನೋಡಲು ಸುಂದರವಾಗಿರುವುದಷ್ಟೇ ಅಲ್ಲದೆ ಮರದಲ್ಲಿ ತುಂಬ ದಿನಗಳವರೆಗೆ ಇದೇ ರೀತಿಯಾಗಿ ಇರುತ್ತವೆ. ಈ ಅಶೋಕ ಹೂಗಳನ್ನು ಒಣಗಿಸಿಟ್ಟಿಯೂ ಅನೇಕ ಅಡುಗೆಗಳಲ್ಲಿ ಉಪಯೋಗಿಸಬಹುದು. ಹಾಗೆಯೇ ಈ ರೀತಿಯಾಗಿ ಉದುರಿ ಹೋಗುವ ಮೊದಲು ಇವುಗಳನ್ನು ಸಂಗ್ರಹಿಸಿಟ್ಟುಕೊಂಡು ಔಷಧಗಳಲ್ಲಿಯೂ ಉಪಯೋಗಿಸುತ್ತಾರೆ. ಈ ಅಶೋಕ ವೃಕ್ಷದ ಚಕ್ಕೆಯನ್ನು ಆಯುರ್ವೇದ ಔಷಧಗಳಲ್ಲಿ ಅಂದರೆ ಅಶೋಕಾರಿಷ್ಟ ಮಾಡೋಕ್ಕೆ ಉಪಯೋಗಿಸುತ್ತಾರೆ. ಹೆಂಗಸರ ಗರ್ಭಕೋಶದ ತೊಂದರೆಗಂತೂ ಈ ಅಶೋಕ ವೃಕ್ಷದ ಎಲ್ಲ ಭಾಗಗಳು ಉಪಯುಕ್ತಕರವಾಗಿವೆ. ಟೊಂಗೆಗಳಲ್ಲಿ ಈ ರೀತಿಯಾಗಿ ಹೂವುಗಳಾಗಿ ತುಂಬ ದಿನಗಳವರೆಗೆ ಇರುತ್ತವೆ. ಹೂಗಳಲ್ಲಿ ಚೆನ್ನಾಗಿರುವುದನ್ನು ಆರಿಸಿಕೊಂಡು ಸ್ವಲ್ಪ ಉಪ್ಪು ನೀರಿನಲ್ಲಿ ಹಾಕ್ಕೊಂಡ್ರೆ ಇದರಲ್ಲಿರುವ ಸಣ್ಣ ಪುಟ್ಟದಾದ ಕ್ರಿಮಿಗಳೆಲ್ಲ ಹೋಗ್ತವೆ. ಅದಕ್ಕೆ ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಹೀಗೆ ಮಾಡಿಕೊಂಡ್ರೆ ಏನಾದರೂ ಸಣ್ಣ ಪುಟ್ಟ ಕ್ರಿಮಿ ಇದ್ದರೆ ತೇಲಿ ಬರುತ್ತೆ ಅಥವಾ ಸಾಯುತ್ತೆ ಅಂತ. ಇದು ನಮ್ಮ ಕೈಯಿಂದನೇ ಕೊಯ್ಯೋದ್ರಿಂದ ಹೊರಗಡೆ ಇರಬಹುದು. ನೋಡಿ, ನಾವು ಹೀಗೆ ಚೆನ್ನಾಗಿ ತೊಳ್ಕೊಂಡ್ರೆ ಇದರೊಳಗಿರೋ ಕಪ್ಪಗಾಗಿರೋ ಕೇಸರ ಒಣಗಿದ್ದೆಲ್ಲ ತೇಲಿ ಬರುತ್ತೆ. ಸ್ವಚ್ಛ ಮಾಡಿಕೊಂಡ ಈ ಹೂವುಗಳನ್ನು ಒಂದು ಬಾಣಲಿಗೆ ಹಾಕಿಕೊಂಡು ಸ್ವಲ್ಪ ತುಪ್ಪದೊಡನೆ ಹುರಿಯಬೇಕು. ಕಾಳುಮೆಣಸು ಮತ್ತು ಜೀರಿಗೆಯನ್ನು ಹಾಕಿ ತುಪ್ಪದೊಡನೆ ಹಸಿ ವಾಸನೆ ಹೋಗುವ ತನಕ ಹುರಿದುಕೊಂಡರೆ ತಂಬುಳಿ ಮಾಡಲು ಈ ಹೂವುಗಳು ಉಪಯೋಗವಾಗುತ್ತವೆ. ಹಸಿ ವಾಸನೆ ಇದು ಬೇಕಾಗುವಷ್ಟು ತೆಂಗಿನಕಾಯಿಯನ್ನು ಹಾಕಿ ತಕ್ಕಷ್ಟು ಉಪ್ಪು ಮತ್ತು ಕಡದ ಮಜ್ಜಿಗೆ. ಇದು ಮನೆಯಲ್ಲೇ ಕಡದಂಥ ಮಜ್ಜಿಗೆ. ಇದು ಅನ್ನದೊಟ್ಟಿಗೆ ಅಥವಾ ಕುಡಿಯೋದಾದರೆ ಇದನ್ನು ಸೋಸಿ ಕುಡಿಬಹುದು. ಹೆಂಗಸರಿಂದ ಹಿಡಿದು ಎಲ್ಲರಿಗೂ ಆರೋಗ್ಯಕರವಾದಂತಹ ತಂಬುಳಿ ಸುಲಭವಾಗಿ ಮಾಡೋಕ್ಕೆ ಆಗುತ್ತೆ. ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದರೆ ನಮ್ಮ ಕರಾವಳಿಯವರಿಗೆಲ್ಲ ತೆಂಗಿನ ಎಣ್ಣೆ ಇಲ್ಲದೆ ಅಡುಗೆನೇ ಇಲ್ಲ. ತೆಂಗಿನ ಎಣ್ಣೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಯಾಕೆಂದರೆ ನಾವು ತಾಜಾ ಕಾಯಿಯಿಂದ ಮಾಡಿರುವಂತಹ ಎಣ್ಣೆ ಆಗಿರುತ್ತೆ. ಈ ಕುಚ್ಚಲಕ್ಕಿಯೊಡನೆ ಈ ಅಡಿಕೆಗಳೆಲ್ಲ ರುಚಿಯಾಗಿರುತ್ತವೆ. ಈ ತಂಬುಳಿಯನ್ನು ಮಗಳ ಮನೆ ಪಡಾರ್ನಲ್ಲಿ ಮಾಡಿದ ಈ ವಿಧಾನವನ್ನು ನಿಮ್ಮೊಡನೆ ಹಂಚಿಕೊಂಡೆ. ಹವ್ಯಕರಲ್ಲಿ ಇಂತಹ ತಂಬುಳಿಗಳು ಪ್ರತಿನಿತ್ಯ ಇರಲೇಬೇಕು. ಅನ್ನದೊಡನೆ ಊಟ ಮಾಡುವಾಗ ಮೊದಲ ಅನ್ನಕ್ಕೆ ತುಂಬ ರುಚಿಯಾಗಿ ಇರುತ್ತವೆ. ಇದೇ ರೀತಿಯಾಗಿ ಹವ್ಯಕರ ಮನೆಯಲ್ಲಿ ಮಾಡುವಂತಹ ಸುಲಭವಾಗಿ ಸಿಗುವ ಅನೇಕ ರೀತಿಯ ತಂಬುಳಿಗಳನ್ನು ಹಿಂದಿನ ವಿಡಿಯೋಗಳಲ್ಲಿ ಹಂಚಿಕೊಂಡಿದ್ದೆ. ಇದೀಗ ಮನೆಯ ಹತ್ತಿರ ಇರುವ ಗುಡ್ಡಗಳಲ್ಲಿ ಧರೆಯ ಮೇಲೆ ಈ ಕೇಪುಳ ಅಥವಾ ಕುಸುಮಾಲೆ ಅನ್ನುವ ಈ ಉಪಯುಕ್ತಕರವಾದ ಹೂವನ್ನು ಉಪಯೋಗಿಸಿ ತಂಬುಳಿಯನ್ನು ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಇದರ ಹಣ್ಣಂತೂ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತದೆ. ನಾನು ಮುಂಚಿನ ದಿವಸ ಕೊಯ್ದುದರಿಂದ ಇದನ್ನು ನೀರಿನ ಪಾತ್ರೆಯಲ್ಲಿ ಇಟ್ಟುದರಿಂದ ಈ ರೀತಿಯಾಗಿ ತಾಜಾ ಹೂವುಗಳಂತೆಯೇ ಇವೆ. ಈ ಹೂವುಗಳನ್ನು ಅಷ್ಟೇ ನಾವು ಸ್ವಚ್ಛ ಮಾಡಿಕೊಂಡು, ಅಂದರೆ ಅದರ ಒಳಗಿನ ಕೇಸರವನ್ನು ತೆಗೆದು ಒಳಗೆ ಸಣ್ಣ ಸಣ್ಣ ಕ್ರಿಮಿಗಳಿದ್ದರೆ ನೋಡಿಕೊಂಡು ನೀರಿನಲ್ಲಿ ಉಪ್ಪನ್ನು ಹಾಕಿ ನೆನೆಸಿಟ್ಟುಕೊಳ್ಳಬೇಕು. ನಂತರ ಇದರಿಂದ ನಾನು ತಂಬುಳಿ ಮಾಡುವ ವಿಧಾನವನ್ನು ತೋರಿಸ್ತಾ ಇದ್ದೀನಿ.
ಇದನ್ನು ನಾನು ಒಂದು ಪಾತ್ರೆಯಲ್ಲಿಟ್ಟು ಸ್ವಲ್ಪ ನೀರನ್ನು ಬೆರೆಸಿ ಜೀರಿಗೆ ಮತ್ತು ಕಾಳು ಮೆಣಸನ್ನು ಹಾಕಿ ಮೆತ್ತಗಾಗುವ ತನಕ ಬೇಯಿಸಿಕೊಂಡಿದ್ದೀನಿ. ಈ ರೀತಿ ಮಾಡೋದರಿಂದ ತಂಬುಳಿಯ ರುಚಿಯು ಭಿನ್ನವಾಗಿರುತ್ತದೆ. ಇದನ್ನು ತುಪ್ಪದಲ್ಲಿ ಹುರಿದು ಮಾಡಿದರೂ ತುಂಬ ರುಚಿಯಾಗಿರುತ್ತದೆ. ಇದಕ್ಕೆ ತೆಂಗಿನ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಬೇಯಿಸಿಟ್ಟುಕೊಂಡ ಈ ಹೂವುಗಳನ್ನು ಆರಲು ಬಿಟ್ಟು ನಂತರ ಇದರ ಜೊತೆಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಕಲ್ಲಿನಲ್ಲಿ ರುಬ್ಬಿದರಂತೂ ತುಂಬ ರುಚಿಯಾಗಿರುವಂತಹ ತಂಬುಳಿಯನ್ನು ನಾವು ಊಟ ಮಾಡಬಹುದು. ಪ್ರತಿಯೊಂದು ತಂಬುಳಿಗೂ ನಾವು ಕಡದ ಮಜ್ಜಿಗೆಯನ್ನು ಹಾಕಬೇಕಾಗುತ್ತದೆ. ನೋಡಿ, ನಮ್ಮ ಕರ್ಕಿ ಮನೆಯಲ್ಲಿ ಈ ರೀತಿಯಾಗಿ ಮಜ್ಜಿಗೆಯನ್ನು ಕಡಿಯೋದು. ತಂಬುಳಿಗೆ ಈ ರೀತಿಯಾದ ತಾಜಾ ಮಜ್ಜಿಗೆಯನ್ನು ಹಾಕೋದ್ರಿಂದ ರುಚಿಯು ಚೆನ್ನಾಗಿರುತ್ತದೆ. ನೋಡಿ, ಬೆಣ್ಣೆಯನ್ನು ತೆಗೆದ ಮಜ್ಜಿಗೆಯನ್ನು ಈ ರುಬ್ಬಿಟ್ಟ ಮಿಶ್ರಣಕ್ಕೆ ಹಾಕಿಕೊಳ್ಳಬೇಕು. ತಾಜಾ ಮಜ್ಜಿಗೆ ಆಗೋದ್ರಿಂದ ತುಂಬ ಹುಳಿಯಾಗಿರುವುದಿಲ್ಲ. ತಕ್ಕಷ್ಟು ನೀರನ್ನು ಹಾಕಿ ಇದಕ್ಕೆ ಉಪ್ಪು, ಸ್ವಲ್ಪ ಬೆಲ್ಲವನ್ನು ಹಾಕಿದರೆ ರುಚಿಯು ಚೆನ್ನಾಗಿರುತ್ತದೆ. ನಮ್ಮ ಮನೆಯಲ್ಲಿ ತಂಬುಳಿಗಳೆಲ್ಲ ಈ ರೀತಿಯಾಗಿ ಸ್ವಲ್ಪ ಸಿಹಿಯಾಗಿರುವಂತಹ ತಂಬುಳಿಯೇ ಆಗಿರುತ್ತವೆ. ಬೆಲ್ಲವು ಬೇಡವಾದಲ್ಲಿ ಹಾಕದೇನು ಇರಬಹುದು. ನಂತರ ಇದಕ್ಕೊಂದು ತುಪ್ಪದಲ್ಲಿ ಜೀರಿಗೆ ಒಗ್ಗರಣೆಯನ್ನು ಹಾಕಬೇಕು. ತುಪ್ಪದ ಒಗ್ಗರಣೆಯ ಘಮವು ತಂಬುಳಿಗೆ ರುಚಿಯನ್ನು ಹೆಚ್ಚು ಮಾಡುತ್ತದೆ. ಮನೆಯಲ್ಲಿಯೇ ಮಾಡಿದ ತುಪ್ಪ ಆದರಂತೂ ಇನ್ನೂ ರುಚಿಯಾಗಿರುತ್ತದೆ. ನೋಡಿ, ಈ ರೀತಿಯಾಗಿ ಒಗ್ಗರಣೆಯನ್ನು ತಂಬುಳಿಗೆ ಹಾಕಿದರೆ ರುಚಿಕರವಾದ ಕುಸ್ಮಾಲೆ ಅಥವಾ ಕೇಪುಳದ ಹೂವಿನ ತಂಬುಳಿಯು ಅನ್ನದೊಡನೆ ಊಟ ಮಾಡಲು ಚೆನ್ನಾಗಿರುತ್ತದೆ. ಕುಡಿಯುವುದಾದರೆ ಇದನ್ನು ಸೋಸಿ ಕುಡಿಯಬೇಕು. ನಂದನಿ ಆಯ್ತು ಕುಸ್ಮಾಲೆ ಹೂವಿನ ತಂಬುಳಿ ಇದು. ಅಲ್ಲಲ್ಲ, ಕೆಂಪಿ ಕುಸ್ಮಾಲೆ. ನಮ್ಮ ಕರ್ಕಿ ಮನೆಯಲ್ಲಿ ದಿನಾಲೂ ಈ ರೀತಿಯಾದ ಒಂದು ತಂಬುಳಿ ಮೊದಲ ಅನ್ನಕ್ಕೆ ಹಾಕಿ ಊಟ ಮಾಡೋದು. ಜಯಲಕ್ಷ್ಮಿ ದಾಮ್ಲೆಯವರು ಹಂಚಿಕೊಂಡಂತಹ ಕೇಪುಳದ ಮಾಹಿತಿಯನ್ನು ಸಹ ಇದರ ಜೊತೆಯಲ್ಲಿ ಹಂಚಿಕೊಂಡಿದ್ದೀನಿ. ಹವ್ಯಕರಲ್ಲಿ ವಿಶೇಷವಾಗಿ ಮಾಡುವಂತಹ ಈ 2 ತಂಬುಳಿಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಷ್ಟ ಮಿತ್ರರಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳುಳ್ಳ ವಿಡಿಯೋಗಳನ್ನು ನೋಡಬಹುದು. ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು.